ಐ ಗೈಸ್ ಫೈನಲಿ ಆರ್ ಸಿ ಬಿ ವಿನ್ ಆದ್ರು. ಯಾರಿಗೆ ಹೇಳವ ಖುಷಿನ ಯಾರು ಹೇಳಕ್ ಕಾಯ್ತಾ ಇಲ್ಲ. ಮ್ಯಾಚ್ ನೋಡ್ತಾ ಇದ್ರೆ ಫುಲ್ ಟೆನ್ಷನ್, ಸೋಲ್ತಾರೆ ಅನ್ನೋ ಲೆವೆಲ್ ಕೊಟ್ಟೋಗ್ಬಿಟ್ಟಿದ್ರು. ಟಿವಿ ನಾವು ನೋಡೋದ ಆಫ್ ಮಾಡೋದ ಅಂತ ಒಂದು ಗೊತ್ತಾಯ್ತಾ ಇಲ್ಲ, ಯಾಕಂದ್ರೆ ಆ ತರ ಆಗ್ಬಿಡಿತ್ತು ಮ್ಯಾಚ್. ಟಿವಿ ನೋಡ್ತಾ ಇದ್ರೆ ಬೀಜ ಬಾಯಿ ಬಂದ್ಬಿಡಿತ್ತು ಗುರುವೆ. ಒಂದೊಂದು ಬಾಲ್ ನೋಡ್ತಾ ಇದ್ದು ಫುಲ್ ತಲೆ ಕೆಟ್ಟೋಗ್ಬಿಟ್ಟಿತ್ತು. ಬ್ಯಾಟಿಂಗ್ ಮಾತ್ರ ಮಸ್ತಾಗಿ ಆಡಿದ್ರು. ಈ ಕಡೆ ಬಾಲಿಂಗ್ ನೋಡಿದ್ರೆ ಹೊಡ್ಸ್ಕೊಂತವ್ರೆ. ಏನಪ್ಪಾ ಮ್ಯಾಚ್ ಈ ತರ ಆಗೋಯ್ತಲ್ಲ, ಕ್ಯಾಚ್ಗಳು ಬೇರೆ ಬಿಡ್ತಾವ್ರೆ. ಏನ್ ಮಾಡೋದು ಗೊತ್ತಾಯ್ತಾ ಇಲ್ಲ. ನೋಡ್ತಾ ಇದ್ರೆ ತಲೆ ಕೆಡ್ತೈತೆ. ಟಿವಿ ಆಫ್ ಮಾಡೋದ, ಮ್ಯಾಚ್ ನೋಡೋದ, ಬಿಡೋದ ಬೇಡವ ಒಂದು ಗೊತ್ತಾಯ್ತಾ ಇಲ್ಲ. ಫೈನಲಿ ಆರ್ ಸಿ ಬಿ ವಿನ್ ಆದ್ರು. ಅದೇ ಒಂದು ಖುಷಿ. ವೀಕೆಂಡ್ಗೆ ಒಳ್ಳೆ ಮಸ್ತ್ ಎಂಟರ್ಟೈನ್ಮೆಂಟ್ ಮ್ಯಾಚು ಮಾತ್ರ, ಮರೆಯಲಾಗದ ಮ್ಯಾಚ್ ಗುರುವೆ. ಮಾತ್ರ ಆರ್ ಸಿ ಬಿ ಹೊಸ ಸಿ ಎಸ್ ಗೆ ಬಂದವ್ರಿಗೆಲ್ಲ ಫುಲ್ ಆಫ್ ಎಂಟರ್ಟೈನ್ಮೆಂಟ್ ಕೊಟ್ಟರು. ಮಾತ್ರ ಗ್ರೌಂಡ್ ಅಲ್ಲಿ ಯಾರಿಗೂ ಲಾಸ್ ಅಂತೂ ಆಗಿಲ್ಲ. ಎಲ್ಲ ಖುಷಿಯಿಂದ ಮನೆಗೆ ಹೋಗೋರು ಇವತ್ತು ಮ್ಯಾಚ್ ನೋಡ್ಕೊಂಡು. ಮಾತ್ರ ಮ್ಯಾಚ್ ಬೆಂಕಿಯಾಗಿತ್ತು. ಮಾತ್ರ ಮ್ಯಾಚ್ ಹೇಳಿ ಬೆಂಕಿಯಾಗಿತ್ತು. ಹೇಳಕ್ ಆಯ್ತಾ ಇಲ್ಲ. ಮ್ಯಾಚ್ ನೋಡಿದ್ರೆ ಏನ್ ಅಂತೀರ, ತಲೆ ಫುಲ್ ಕೆಟ್ಟೋಗ್ಬಿಟ್ಟಿತ್ತು ಮಾತ್ರ. ಈಗ ಆರ್ ಸಿ ಬಿ ಅವ್ರು ಗೆದ್ದ ಮೇಲೆ ಸ್ವಲ್ಪ ಸಮಾಧಾನ ಆಯ್ತು. ಮ್ಯಾಚ್ ನೋಡಿದ್ಕು ಸಾಕಾಯ್ತು. ಎಲ್ಲಿ ಸೋತೋಗ್ಬಿಡ್ತಾರೆ ಅನ್ನೋ ಭಯದಲ್ಲಿದ್ದೋ. ಯಾಕಂದ್ರೆ ಆತರ ಓಡಿಸ್ಕೊಂತ ಇದ್ರೆ ಇನ್ನೇನು ಮತ್ತೆ ಸೋಲ್ತಾರೆ ಅಂತಾನೆ ಅನ್ಕೊಂಡ್ಬಿಟ್ಟಿದ್ದೋ. ಫೈನಲಿ ಗೆದ್ರು ಗಾಯ್ಸ್, ಫುಲ್ ಖುಷಿ ಐತೆ. ಒಂದು ಸ್ಪೆಷಲ್ ಥ್ಯಾಂಕ್ಸ್ ಎಸ್ ದಯಾಳ್ಗೆ, ಇನ್ನೊಂದು ಸ್ಪೆಷಲ್ ಥ್ಯಾಂಕ್ಸು ಶಫರ್ಡ್ಗೆ. ಅವರು ಮಾತ್ರ ಬ್ಯಾಟಿಂಗು ಮಸ್ತಾಗಿ ಆಡಿದ್ರು, ಇವರು ಲಾಸ್ಟ್ ಓವರ್ ಬಾಲಿಂಗು ಮಸ್ತಾಗಿ ಮಾಡಿದ್ರು. ಅದರಿಂದ ಮ್ಯಾಚ್ ಗೆಲ್ತು. ಫೈನಲಿ ಯಾರ ಮೇಲೆ ಗೆಲ್ತು? ಸಿ ಎಸ್ ಕೆ ಮೇಲೆ ಗೆಲ್ತು. ಬೆಂಕಿ ಮ್ಯಾಚ್ ಗುರು, ಬೆಂಕಿ ಮ್ಯಾಚು. ಸಿ ಎಸ್ ಕೆ ಅವರು ಟಾಸ್ ಗೆದ್ದು ಬಾಲಿಂಗ್ ತಗೊಂಡ್ರು. ನಮ್ಮ ಆರ್ ಸಿ ಬಿ ಅವ್ರಿಗೆ ಬ್ಯಾಟಿಂಗ್ ಆಡಕ್ಕೆ ಕೊಟ್ಟರು. ಸರಿ, ನಾವು ಯಾವುದಕ್ಕಾರ ರೆಡಿ ಅಂತ ನಮ್ಮ ಆರ್ ಸಿ ಬಿ ಅವರು ಬ್ಯಾಟಿಂಗ್ ಆಡಕ್ಕೆ ಬಂದರು. ಈ ಕಡೆ ನಮ್ಮ ಕಿಂಗ್ ಕೊಹ್ಲಿ, ಈ ಕಡೆ ಬೆತಲು ಇಬ್ಬರು ಬ್ಯಾಟಿಂಗ್ ಆಡಕ್ಕೆ ಸ್ಟಾರ್ಟ್ ಮಾಡಿದ್ರು ಗುರುವೆ. ಏನು ಹೊಡೆದಿದ್ದು, 6-4 ಹೊಡೆದಿದ್ದು ಇಬ್ಬರು. ಓಪನಿಂಗ್ ಮಾತ್ರ ಮಸ್ತ್ ಬೆಂಕಿಯಾಗಿ ಆಡಿದ್ರು. ಮಾತ್ರ ಇಬ್ಬರು ಮಸ್ತಾಗಿ ಆಡಿದ್ರು. ನಮ್ಮ ಬೆತಲ್ ಅವರು 50 ಆಗಿದ್ದು ಆತ್ರದಲ್ಲಿ ಇನ್ನೂ ರನ್ ಹೊಡೆಯವ ಅನ್ನೋ ಜೋಶಲ್ಲಿ ಕ್ಯಾಚ್ ಕೊಟ್ಟು ಔಟ್ ಆಗೋದ್ರು. ಇನ್ನು ಅದಾದಮೇಲೆ ಬಂದಿದ್ದು ದೇವದತ್ ಪಡಿಕಲ್ಲು ವಿರಾಟ್ ಕೊಹ್ಲಿ ಆಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಆದರೆ ನಮ್ಮ ವಿರಾಟ್ ಕೊಹ್ಲಿ ಅವರು ಅವ್ರದ್ದು 50 ಆಯಿತು. ಆದರೆ ಅವರು 62ಕ್ಕೆ ಔಟ್ ಆದರು. ಕ್ಯಾಚ್ ಕೊಟ್ಟು ಔಟ್ ಆಗೋದ್ರು. ಅವರು ಹೊಡೆಯೋ ಜೋಶಲ್ಲಿ ಔಟ್ ಆಗೋದ್ರು. ಏನು ಮಾಡೋಕ್ಕಾಗಲ್ಲ. ಇನ್ನು ಅದಾದಮೇಲೆ ಬಂದಿದ್ದು ರಜತ್ ಪಟಿದಾರು ದೇವದತ್ ಪಡಿಕಲ್ಲು ಏನು ಆಡಲಿಲ್ಲ. ದೇವದತ್ ಪಡಿಕಲ್ಲು ಔಟ್ ಆದರು. ಇನ್ನು ಅದಾದಮೇಲೆ ಜಿತೇಶ್ ಶರ್ಮಾ ಬಂದರು, ಅವರು ಔಟ್ ಆಗೋದ್ರು. ಇನ್ನು ಅದಾದಮೇಲೆ ನಮ್ಮ ಟಿಮ್ ಡೇವಿಡ್ ಬಂದರು. ಟಿಮ್ ಡೇವಿಡು ರಜತ್ ಪಟಿದಾರ್ ಆಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅಷ್ಟೊತ್ತಿಗೆ ರಜತ್ ಪಟಿದಾರ್ ಔಟ್ ಆದರು. ಅದಾದಮೇಲೆ ಬಂದಿದ್ದು ನಮ್ಮ ಶಫರ್ಡ್ ಅವರು ಬಂದಿದ್ದು ಅವ್ರು ಈ ಥರ ಎಲ್ಲ ಹೊಡಿತಾರೆ ಅಂತ ನಾವು ಅಂದ್ಕೊಂಡು ಇರಲಿಲ್ಲ. ಯಾರೂ ಅಂದ್ಕೊಂಡಿರಲಿಲ್ಲ ಗುರುವೇ. ಮಾತ್ರ 18ನೇ ಓವರಲ್ಲಿ ಮಾತ್ರ ಕೊಟ್ಟರು ಹುಚ್ಚಿನ ಏಟ್ ಹೊಡೆದ್ರು ಗುರುವೆ. ಅವರು ಹೊಡೆದಿದ್ದಕ್ಕೆ ಮ್ಯಾಚ್ ಗೆದ್ದಿದ್ದು ಅಂತ ಅಂದ್ಕಡಿ ಇವತ್ತು. ಯಾಕಂದರೆ ಆ ಥರ ಹೊಡೆದ್ರು. ಏನಂತೀರ ಗುರು, 18ನೇ ಓವರಲ್ಲಿ 4 ಸಿಕ್ಸು, 2 4, ಒಂದು ನೋಬಾಲ್ ಬೇರೆ ಅಣ್ಣ ಹಾಕ್ಕೊಟ್ಟ. ಮಾತ್ರ ಮಸ್ತಾಗಿ ಹೊಡೆದು ಹಾಕ್ಬಿಟ್ರು. ಅವರು ಇರಲಿಲ್ಲ ಅಂದಿರ ಅಷ್ಟು ಹೋಗ್ತಿತ್ತೋ ಇಲ್ವೋ ಅದಂತೂ ಗೊತ್ತಿಲ್ಲ. ಮಾತ್ರ ಮಸ್ತಾಗಿ ಆಡಿದ್ರು. ಬಂದು ಟಿಮ್ ಡೇವಿಡ್ ಇದ್ದರು, ಇಲ್ಲ ಅಂದರೆ ಇವ್ರು ಹೊಡಿಲಿಲ್ಲ ಅಂದರೆ ಅವ್ರು ಹೊಡಿತಿದ್ರು ಪಕ್ಕ. ಆದರೆ ಶಫರ್ಡ್ ಅಣ್ಣ ಇಷ್ಟು ದಿವಸ ನೀನು ಆಡ್ತಿದ್ದೆ, ನೀನು ಈ ಕಡೆ ನಿಂತ್ಕೋ, ನಾನು ಈ ಕಡೆ ನಿಂತ್ಕೊಂಡು ಹೊಡೆದು ಚಚ್ಚಿ ಮಡಗ್ತೀನಿ. ಇವತ್ತು ನನಗೆ ಚಾನ್ಸ್ ಕೊಟ್ಟವ್ರೆ, ನಾನು ಆಡ್ತೀನಿ, ನೀನು ಸುಮ್ಮನೆ ಆರಾಮಾಗಿ ನೋಡ್ತಾ ನಿಂತ್ಕೋ ಅಂದ್ಬಿಟ್ಟು ಟಿಮ್ ಡೇವಿಡ್ಗೆ ಅಣ್ಣ ಹೊಡೆದಿದ್ದು. ಅಣ್ಣಗೆ ಸ್ಟ್ರೈಕೇ ಕೊಡಲಿಲ್ಲ. ಅಣ್ಣನೇ ಹೊಡೆದು ಚಿಂದಿ ಮಾಡಾಕ್ಬಿಟ್ರು. ಮಾತ್ರ 13 ಬಾರಿಗೆ 53 ರನ್ನು ಮಸ್ತಾಗಿ ಆಡಿದ್ರು ಗುರುವೆ. ಟಾರ್ಗೆಟು ಅಲ್ಲಿಗೆ 213 ಸೆಟ್ ಮಾಡಿದ್ರು. ಮಾತ್ರ ಬ್ಯಾಟಿಂಗ್ ಮಾತ್ರ ಮಸ್ತಾಗಿತ್ತು. ಲಾಸ್ಟ್ 2 ಓವರ್ ಅಂತೂ ಮಸ್ತ್ ಚಿಂದಿ ಬ್ಯಾಟಿಂಗ್ ಆಡಿದ್ರು. ಟಾರ್ಗೆಟ್ 213 ಸೆಟ್ ಮಾಡಿದ್ರು ನಮ್ಮ ಆರ್ ಸಿ ಬಿ ಅವರು. ಇನ್ನು ಸಿ ಎಸ್ ಕೆ ಅವರು ಬ್ಯಾಟಿಂಗ್ ಆಡೋಕ್ಕೆ ಬಂದರು ಗುರುವೆ. ಅವರು ಮಸ್ತಾಗಿ ಆಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಓಪನಿಂಗು. ಯಾಕಂದರೆ ನಮ್ಮ ಆರ್ ಸಿ ಬಿ ಅವರು 214 ಟಾರ್ಗೆಟ್ ಕೊಟ್ಬಿಟ್ಟಿದ್ರಲ್ಲ, ಅದನ್ನು ರೀಚ್ ಮಾಡಬೇಕು ಅಂದರೆ ಈಗಲಿಂದನೇ ಚೆನ್ನಾಗಿ ಆಡಬೇಕು ಅಂದ್ಬಿಟ್ಟು ಅವರು ಮಸ್ತಾಗಿ ಆಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಆಯುಷು ಮತ್ತು ಈ ಕಡೆ ರಶೀದ್ ಅನ್ನೋ ಹುಡುಗ ಇಬ್ಬರು ಮಸ್ತಾಗಿ ಆಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಇಬ್ಬರು ಆಡ್ತಾಯಿದ್ರು. ಅದ್ರ ಮಧ್ಯೆ ರಶೀದ್ ಅನ್ನೋರು ಔಟ್ ಆದರು. ಇನ್ನು ಅದಾದಮೇಲೆ ಬಂದಿದ್ದು ಸ್ಯಾಮ್ ಕರಣ್, ಅವರು ಔಟ್ ಆದರು. ಇನ್ನು ಅದಾದಮೇಲೆ ಬಂದಿದ್ದು ಜಡೇಜಾ ಮತ್ತು ಆಯುಷ್ ಇಬ್ಬರು ಆಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಏನು ಗುರು, ಹೆಂಗೆ ಹಾಕಿದ್ರು ಹೊಡಿತವ್ರೆ. ನಮ್ಮ ಪ್ಲೇಯರ್ಸ್ಗಳು ನೋಡಿದ್ರೆ ಕ್ಯಾಚ್ಗಳು ಬೇರೆ ಬಿಡ್ತವ್ರೆ. ನಮ್ಮ ಬೇರೆ ತಲೆ ಕೆಡ್ತೈತೆ. ಟಿ ವಿ ಆಫ್ ಮಾಡೋದ, ಮ್ಯಾಚ್ ನೋಡೋದ. ಒಂದು ಸೈಡಲ್ಲಿ ಗೆಲ್ತಾರೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಐತೆ, ಇನ್ನೊಂದು ಸೈಡು ಸೋಲ್ತಾರೆ ಅನ್ನೋ ಭಯನೂ ಇತ್ತು. ಏನಪ್ಪ ಮಾಡೋದು, ಈ ಥರ ಹೊಡಿತಾವ್ರೆ. ತಲೆ ಬೇರೆ ಕೆಡ್ತೈತೆ, ಬೀಜ ಬೇರೆ ಬಾಯಿಗೆ ಬರೆಸ್ತಾವ್ರೆ. ಒಂದೊಂದು ಬಾಲ್ಗೂ ಫುಲ್ಲು ತಲೆ ಕೆಟ್ಟೋಗ್ಬಿಟ್ಟಿತ್ತು. ಮಾತ್ರ ಸೈಕ್ ಅಂದರೆ ಸೈಕ್ ಆಗೋಗ್ಬಿಟ್ಟಿತ್ತು. ನಮಗೆ ಈ ಥರ ಆಗೋಗಿತ್ತು. ಇನ್ನು ಲೈವಲ್ಲಿ ನೋಡ್ತಾ ಇರೋರಿಗೆ ಯಾವ ರೇಂಜಿಗೆ ಆಗೋಗಿರುತ್ತೋ ಅಂತ ಅದಂತೂ ಗೊತ್ತಿಲ್ಲ. ಜಡೇಜಾ ಮತ್ತು ಆಯುಷ್ ಅವರು ಚೆನ್ನಾಗೇ ಆಡ್ಕೊತ ಬರ್ತಿದ್ರು. ಅದ್ರ ಮಧ್ಯೆ ಆಯುಷ್ ಅವರು ಕ್ಯಾಚ್ ಕೊಟ್ಟು ಔಟ್ ಆಗೋದ್ರು. ಇನ್ನು ಅದಾದಮೇಲೆ ಬಂದವರು ಔಟ್ ಆಗೋದ್ರು.
ಅಣ್ಣ ಲುಂಗಿ ಲಾಸ್ಟ್ ಓವರ್ ಒಂದು ಕ್ಯಾಚ್ ಬಿಟ್ಬಿಟ್ಟು ನಗಾಡ್ತಾಯಿದ್ರು. ಈ ಓವರ್ ಬಂದು 2 ವಿಕೆಟ್ ತೆಗ್ದು ಮ್ಯಾಚ್ನ ಟರ್ನ್ ಮಾಡಿದ್ರು. ಅಲ್ಲಿಗೆ ಸ್ವಲ್ಪ ನಮಗೆ ಸಮಾಧಾನ ಆಯಿತು. ಅದಾದಮೇಲೆ ಬಂದಿದ್ದು ಧೋನಿ ಮತ್ತು ಜಡೇಜಾನು ಆಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಗುರುವೆ. ಇಬ್ಬರು ಚೆನ್ನಾಗಿ ಆಡ್ತಿದ್ರು. ಆದರೆ ಧೋನಿಯವರು ಒಂದು 6 ಹೊಡೆದ್ರು. ಅದಾದಮೇಲೆ ಎಸ್ ದಯಾಳ್ ಬಾಲ್ಗೆ ಲಾಸ್ಟ್ ಓವರು LBW ಆಗಿ ಔಟ್ ಆಗೋದ್ರು. ಭುವನೇಶ್ವರ್ ಕುಮಾರ್ ಅವ್ರುವೆ ಮಾತ್ರ ಮಸ್ತ್ ಬಾಲಿಂಗ್ ಮಾಡಿದ್ರು 18ನೇ ಓವರಲ್ಲಿ. ಅವರು ರನ್ ಕಂಟ್ರೋಲ್ ಮಾಡಿದ್ರು. ರನ್ ಏನು ಬರಲಿಲ್ಲ, ಸಿಂಗಲ್ಲು 2D ಅಷ್ಟೇ ಬಂದಿದ್ದು, ಜಾಸ್ತಿ ರನ್ ಏನು ಬರಲಿಲ್ಲ. 18ನೇ ಓವರು ಸ್ವಲ್ಪ ರನ್ನು ಸೇಫ್ ಆಗೋಯ್ತು. ಆವಾಗ ನಮಗೂ ಸ್ವಲ್ಪ ಸಮಾಧಾನ ಆಯಿತು. ಆದರೆ ಲಾಸ್ಟ್ ಬಾಲ್ ಒಂದು 6 ಹೊಡ್ಸ್ಕೊಂಬಿಟ್ರು. ಅದು ಸ್ವಲ್ಪ ತಲೆ ಕೆಡ್ತು, ಏನಪ್ಪ ಹಿಂಗಾಗೋಯ್ತಲ್ಲ ಅಂತ. ಏನು ಮಾಡೋಕ್ಕಾಗಲ್ಲ, 5 ಬಾಲ್ ಆಡಿಸ್ಕೊಂಡ್ರು, 1 ಬಾಲ್ 6 ಹೋಯ್ತಲ್ಲ, ಇನ್ನೇನು ಮಾಡೋಕ್ಕಾಗಲ್ಲ ಅಂತ ನಾವೇ ಸಮಾಧಾನ ಮಾಡ್ಕೊಂಡು ಸುಮ್ಮನೆ ಆದೋ. ಇನ್ನು ಅದಾದಮೇಲೆ ಲಾಸ್ಟ್ ಓವರ್ ಮಾಡೋಕ್ಕೆ ಬಂದಿದ್ದು ಎಸ್ ದಯಾಳ್ ಅವರು. ಇವರು 2024ರಲ್ಲಿ ಸೇಮ್ ಇದೇ ಥರ CSK ಅವ್ರ ಮೇಲೆ ಲಾಸ್ಟ್ ಓವರ್ ಬೌಲಿಂಗ್ ಮಾಡಿ ಮ್ಯಾಚನ್ನು ಗೆಲ್ಸ್ಕೊಟ್ಟಿದ್ರು. ಈ ಮ್ಯಾಚು ಅದೇ ಥರ ಗೆಲ್ಸ್ಕೊಡ್ತಾರೆ ಅಂದ್ಬಿಟ್ಟು ಲಾಸ್ಟ್ ಓವರ್ ಇವ್ರಿಗೆ ಕೊಟ್ಟರು. ಅದೇ ಥರ ಮ್ಯಾಚ್ನು ಗೆಲ್ಸ್ಕೊಟ್ರು ಮಾತ್ರ. 19ನೇ ಓವರು ಚೆನ್ನಾಗೇ ಬಾಲಿಂಗ್ ಮಾಡಿದ್ರು ಗುರುವೆ. 3 ಬಾಲ್ ಚೆನ್ನಾಗಿ ಮಾಡಿದ್ರು. ಧೋನಿ ಅವ್ರನ್ನೂ ಔಟ್ ಮಾಡಿದ್ರು. LBW ಔಟ್ ಆಯಿತು. ಓಕೆ, ಖುಷಿ ಆಯಿತು. ಅದಾದಮೇಲೆ ಬಂದಿದ್ದು ಡೂಬೆ. ಆ ಡೂಬೆಗೆ ಒಂದು ನೋ ಬಾಲ್ ಹಾಕ್ಬಿಟ್ರು ಗುರುವೆ. ಆ ನೋ ಬಾಲ್ಗೆ 6 ಬೇರೆ ಹೊಡೆದ್ಬಿಟ್ರು. ಫುಲ್ಲು ತಲೆ ಕೆಟ್ಟು ಸೈಕಾಗೋಯ್ತು. ಏನಪ್ಪ ಮ್ಯಾಚು ಹೋಯ್ತು ಅಂತ ಅಂದ್ಕೊಂಡೇ ಬಿಟ್ಟಿದ್ದು. ಯಾಕಂದರೆ ನೋ ಬಾಲು 6 ಹೋಯ್ತು, ಫ್ರೀ ಇಟ್ ಬೇರೆ ಇನ್ನೊಂದು ಬಾಲ್ ಎಕ್ಸ್ಟ್ರಾ ಬೇರೆ ಸಿಕ್ತು. ತಲೆ ಕೆಟ್ಟೋಗ್ಬಿಟ್ಟಿತ್ತು. ಆದ್ರೂ ಅಣ್ಣ ನೋ ಬಾಲ್ ಮಾಡಿದ್ರು ಪರವಾಗಿಲ್ಲ, ನಾನು ಆಡಿಸ್ತೀನಿ ಅಂದ್ಬಿಟ್ಟು ಆಡಿಸಿ ಮ್ಯಾಚನ್ನ ಗೆಲ್ಸಿದ್ರು ಗಾಯ್ಸ್. 2 ರನ್ನಿಂದ ಮ್ಯಾಚ್ ಗೆದ್ದಿದ್ದೀವಿ. ಫುಲ್ಲು ಖುಷಿ ಐತೆ ಇವತ್ತು. ಯಾರ ಮೇಲೆ ಗೆದ್ದಿದ್ದೀವಿ? CSK ಅವ್ರ ಮೇಲೆ ಗೆದ್ದಿದ್ದೀವಿ. ನಮ್ಮ ಎಸ್ ದಯಾಳ್ ಅವರು ಲಾಸ್ಟ್ ಓವರ್ ಬಾಲಿಂಗ್ ಮಾಡಿ ಮ್ಯಾಚನ್ನ ಗೆಲ್ಸ್ಕೊಟ್ರು. ಯಾಕಂದರೆ ಅವರು 2024ರಲ್ಲೂ ಇದೇ ಥರ ಆಗಿತ್ತು. ಆಗಲೂ ಗೆಲ್ಸ್ಕೊಟ್ಟಿದ್ರು, ಇವಾಗಲೂ ಗೆಲ್ಸ್ಕೊಟ್ರು. ಮಾತ್ರ ಮಸ್ತು ಬಾಲಿಂಗು ಮಾತ್ರ ಗಾಯ್ಸ್. ಅದೇ ಥರ ಬ್ಯಾಟಿಂಗು ಚೆನ್ನಾಗಿತ್ತು, ಬಾಲಿಂಗು ಚೆನ್ನಾಗಿತ್ತು. ಆದರೆ ಫೀಲ್ಡಿಂಗ್ ಮಾತ್ರ ಸ್ವಲ್ಪ ಕಳಪೆ ಆಗಿತ್ತು. ಯಾಕಂದರೆ ಕ್ಯಾಚ್ನ ಅಲ್ಲಲ್ಲೇ ಡ್ರಾಪ್ ಮಾಡಿದ್ರು. ಆ ಕ್ಯಾಚ್ನೆಲ್ಲ ಹಿಡಿದಿದ್ರೆ ಆರಾಮಾಗಿ ಗೆಲ್ಬೋದಿತ್ತು. ಏನೂ ಮಾಡೋಕ್ಕಾಗಲ್ಲ, ಇಡ್ಸೋಕೆ ಫೈನಲಿ ಗೆದ್ದಿದ್ದೀವಿ. ಅದೇ ಖುಷಿಲಿದ್ದೀವಿ. ಬಂದವ್ರಿಗೆ ಮಾತ್ರ ಒಳ್ಳೆ ಎಂಟರ್ಟೈನ್ಮೆಂಟು. ವೀಕೆಂಡ್ಗೆ ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಟ್ಟವ್ರೆ ನಮ್ಮ RCB ಅವರು. ಅದು ಹೈ ವೋಲ್ಟೇಜ್ ಮ್ಯಾಚ್. ಎಂಥ ಮ್ಯಾಚು, ಎಲ್ಲರೂ ಬಾಯಿಗೂ ಬೀಜ ಬರ್ಸಿ ಮ್ಯಾಚ್ನ ಗೆದ್ದಿರೋದು ಗಾಯ್ಸ್. ಎಲ್ಲರೂ ಇವತ್ತು ರಾತ್ರಿಯಿಂದನೇ ಪಾರ್ಟಿ ಮಾಡಿ ಫುಲ್ ಎಂಜಾಯ್ ಮಾಡಿರ್ತಾರೆ. ಹೇಳೋಕ್ಕಾಗಲ್ಲ ಅದನ್ನೆಲ್ಲ. ಯಾಕಂದರೆ ಆ ಥರ ಇತ್ತು ಮ್ಯಾಚು. ಎಷ್ಟು ಬಾಟ್ಲಿ ಎಣ್ಣೆ ಹೊಡೆದು ಸಾಲಲ್ಲ, ಆ ಥರ ತಲೆ ಕೆಟ್ಟೋಗ್ಬಿಟ್ಟಿರುತ್ತೆ ಮ್ಯಾಚು. ಎಣ್ಣೆ ಹೊಡಿತಾ ನೋಡಿದವ್ರಿಗಂತೂ ಇನ್ನೂ ತಲೆ ಕೆಟ್ಟೋಗ್ಬಿಟ್ಟಿರುತ್ತೆ ಮ್ಯಾಚ್ನ. ಆ ಥರ ಇತ್ತಲ್ಲ ಮ್ಯಾಚು. ನಮಗೇನೆ ತಲೆ ಕೆಡ್ತೈತೆ, ಸೈಕ್ ಆಗೋಗ್ಬಿಟ್ಟಿತ್ತು ನೋಡ್ತಾ ಇದ್ರೆ ಮ್ಯಾಚ್ನ. ಇನ್ನು ಅಲ್ಲಿ ಹೋಗಿ ಲೈವ್ ನೋಡ್ತಾ ಇರೋರ್ಗಂತೂ ಇನ್ನೂ ತಲೆ ಕೆಟ್ಟೋಗ್ಬಿಟ್ಟಿರುತ್ತೆ. ನಮ್ಮ RCB ಅವ್ರದ್ದು ಪದ್ಧತಿ ನಿಮಗೆ ಗೊತ್ತಲ್ಲ, ಲಾಸ್ಟ್ಗೆ ಬೀಜ ಬೈಕ್ ಬರ್ಸೇ ಗೆಲ್ಲೋದು ಅಂತ. ಅದೇ ರೀತಿ ಗೆದ್ದರು ಗೈಸ್. ಇವತ್ತು ಫೈನಲಿ ಗೆದ್ದರು. ಸಮಾಧಾನ ಆಯಿತು ನಮಗೆ. ಅದು ಯಾರ ಮೇಲೆ ಗೆದ್ದರು? CSK ಅವ್ರ ಮೇಲೆ ಗೆದ್ದರು. ತುಂಬ ಖುಷಿ ಆಯಿತು. ನಾವು ಪಾಯಿಂಟ್ಸ್ ಟೇಬಲಲ್ಲಿ ಟಾಪಲ್ಲಿದ್ದೀವಿ. ಇನ್ನೊಬ್ಬರು ಲಾಸ್ಟಲ್ಲವರೇ, ಔಟ್ ಆಫ್ ದಿ ಸೀಸನ್ನು. ಏನು ಮಾಡೋಕ್ಕಾಗಲ್ಲ, ಇಟ್ಸ್ ಓಕೆ ಗೈಸ್. ಫೈನಲಿ ನಾವು ಗೆದ್ದಿದ್ದೀವಿ, ಅದೇ ಖುಷಿಲಿದ್ದೀವಿ ಗೈಸ್. ಮತ್ತು ಮ್ಯಾಚ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಮತ್ತು ನನ್ನ ವೀಡಿಯೋದಲ್ಲಿ ಏನಾರ ಸಣ್ಣ ಪುಟ್ಟ ತಪ್ಪಿದ್ರೆ ಸಾರಿ, ಕಮೆಂಟ್ ಮಾಡಿ ಹೇಳಿ. ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಸರಿ ಮಾಡ್ಕೊಳ್ಳೋದ ಗೈಸ್. ಮತ್ತು ಜೈ RCB. ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋದ ಗೈಸ್. ಬೈ.